Karnataka State Road Transport Corporation (KSRTC) has expanded its premium flybus network by launching a new direct service connecting Kempegowda International Airport and Davangere. The initiative aims to improve connectivity for long-distance air travelers from central Karnataka. The new Volvo flybus service was inaugurated at Terminal 2 of Bengaluru Airport by the Minister for Transport and Muzirai, who also introduced the free Nandini snack kit distribution for flybus passengers. The move marks a significant step in promoting comfortable, affordable, and reliable public transport to and from the airport. The minister highlighted that the first flybus service connecting Bengaluru and Mysuru was launched in 2013 and has since expanded to Madikeri, Kundapura and New Davangere. KSRTC's flybus fleet currently operates on 13 routes covering 44 daily trips over a total distance of 10,240 kilometers and serving an average of 1,050 passengers every day. Starting November 15, every flybus passenger will receive a complimentary Nandini snack box provided by the Karnataka Milk Federation. The kit includes a water bottle, flavored milk, cookies, cake and kodu bale, adding a local touch to the premium travel experience. The newly launched service will operate twice daily in both directions, halting at Tumakuru bypass and Chitradurga bypass to enhance passenger convenience. The launch event saw the participation of senior officials from KSRTC, Kempegowda International Airport Limited, Bangalore International Airport Limited and the Karnataka Milk Federation, marking another milestone in Karnataka's airport transport expansion plan. ಈ ಫ್ಲೈ ಬಸ್ಸು 2013ರಲ್ಲಿ ಪ್ರಾರಂಭ ಆಯಿತು. ಆಗ ನಾನು ಇದೇ ಇಲಾಖೆ ಮಂತ್ರಿ ಆಗಿದ್ದೆ. ಆಗ ಬೆಂಗಳೂರು ಟು ಮೈಸೂರು ಇತ್ತು. ಅಂದರೆ ಏರ್ಪೋರ್ಟಿಂದ ನೇರವಾಗಿ ಮೈಸೂರಿಗೆ ಹೋಗುವಂಥ ವ್ಯವಸ್ಥೆ. ಅದೇ ರೀತಿ ಆಮೇಲೆ ಮಡಿಕೇರಿಗೂ ಎಕ್ಸ್ಟೆನ್ಷನ್ ಮಾಡಿದ್ವಿ. ಅದೇ ರೀತಿ ಕುಂದಾಪುರಕ್ಕೂ ಕೂಡ ಎಕ್ಸ್ಟೆನ್ಷನ್ ಮಾಡಿದ್ವಿ. ಈಗ ದಾವಣಗೆರೆ ಸರ್ವೆ ಮಾಡಿದ್ದಾರೆ. ಸ್ವಲ್ಪ ದಾವಣಗೆರೆಗೆ ಹೆಚ್ಚು ಜನ ಆ ಭಾಗದಿಂದ ಬರ್ತಾರೆ ಅಂಥೇಳಿ ಈಗ ದಾವಣಗೆರೆಗೂ ಕೂಡ ಇವತ್ತಿಂದ ಪ್ರಾರಂಭ ಮಾಡಿದ್ದೀವಿ. ಮತ್ತು ದಾವಣಗೆರೆಯಿಂದ ಕೂಡ ಒಂದು ಬಸ್ ಬರುತ್ತೆ. ಅಂದರೆ ಪ್ರತಿದಿನ ಒಂದು ಹೋಗುತ್ತೆ, ಒಂದು ಬಸ್ಸು ಬರುತ್ತೆ. ಮತ್ತು ಈ ದಾವಣಗೆರೆಗೆ ಹೋಗೋರು ಕೇವಲ 5 ಗಂಟೆಲಿ ಹೋಗ್ಬಿಡ್ಬೋದು. ಸಿಟಿಗೆ ಹೋಗೋದೇ ಇಲ್ಲ ಈ ಬಸ್ಸಸ್ಸು. ನೇರವಾಗಿ ದೇವನಹಳ್ಳಿ ಹತ್ರ ಹೋಗಿ ರಿಂಗ್ ರೋಡಲ್ಲಿ ಹೋಗಿ ದಾಬಾಸ್ಪೇಟೆ ಸೇರಿಕೊಂಡು ಅಲ್ಲಿಂದ ದಾವಣಗೆರೆಗೆ ಹೋಗ್ಬಿಡ್ತಾರೆ. ಅಲ್ಲಿಂದ ಬರೋರು ಅಷ್ಟು ದಾವಣಗೆರೆಯಿಂದ ನೇರವಾಗಿ ಇಲ್ಲೇ ಬರ್ತಾರೆ. 5 ಅವರ್ಸಲ್ಲಿ ರೀಚ್ ಆಗ್ಬೋದು. ಒಂದು 2-3 ಗಂಟೆ ಸಮಯ ಉಳಿಯುತ್ತೆ. ಮತ್ತು ಕಾಂಪ್ಲಿಮೆಂಟ್ರಿ ನಾವು ಫ್ಲೈಟ್ಸಲ್ಲೆಲ್ಲ ನಾವು ಇವತ್ತು ನಾವೇನು ಬಿಸ್ಕೆಟ್ಸು, ಜ್ಯೂಸು ಅದೆಲ್ಲ ಕೂಡ ಕೊಡ್ತಾಯಿದ್ದೀವಲ್ಲ, ಅದು ಫ್ಲೈಟಲ್ಲಿ ನಾವು ತೊಗೊಂಡ್ರೆ 400-500 ರೂಪಾಯಿ ಆಗುತ್ತೆ. ಇದು ಬರೀ ಕಾಂಪ್ಲಿಮೆಂಟ್ರಿ ಅಷ್ಟೇ. ಅದಕ್ಕೇನು ರೇಟ್ಸು ಆ್ಯಸ್ ಇಟ್ ಈಸ್ ಮೈಸೂರು, ಕುಂದಾಪುರ ಮತ್ತು ದಾವಣಗೆರೆ ಮತ್ತು ಮಡಿಕೇರಿ ಎಷ್ಟಿರುತ್ತೋ ಅಷ್ಟೇ ಇರುತ್ತೆ. ಇದೆಲ್ಲ ಕೂಡ ಕಾಂಪ್ಲಿಮೆಂಟ್ರಿ ಕೊಟ್ಟಿದ್ದಾರೆ. ನೀರು ಮೊದಲು ಹಿಂದೆ ಕೊಡ್ತಾಯಿದ್ರು ನೀರು, ಅದೇನೋ ಮಧ್ಯದಲ್ಲಿ ನಾನಾ ಕಾರಣದಿಂದ ನಿಲ್ಲಿಸ್ಬಿಟ್ಟಿದ್ರು. ನೀರು ಕೂಡ ಕೊಡ್ತಾಯಿದ್ರು. ಸರ್, ಈಗ ಸಾರಿಗೆ ನೌಕರರ ವೇತನ ಪರಿಷ್ಕರಣೆ ಇದು ಮುಖ್ಯಮಂತ್ರಿಗಳು ನೆನ್ನೆ ಕೂಡ ಮಾತಾಡಿದ್ದೀನಿ, ಮೀಟಿಂಗ್ ಕರೀತೀನಿ ಅಂತ ಹೇಳಿದ್ದಾರೆ. ಈಗ ಐಪೈ ಸೇವೆಗಳನ್ನು ಕೊಡ್ತಾ ಇದ್ದಾರೆ, ಆದರೆ ನೌಕರರಿಗೆ ಎಲ್ಲ ಒಂದು ಕಡೆ ಒಂದು ಬಿಟ್ಟು ಉಳಿದಿದ್ದು ನೌಕರರಿಗೆ ಸಂಬಂಧಪಟ್ಟಾಗಿ ಯಾವ ಸಮಸ್ಯೆಗಳು ಎಲ್ಲ ಸಮಸ್ಯೆಗಳು ಪರಿಹಾರ ಇದೆ. ಒಂದೇ ಒಂದು ಬಾಕಿ ಇದೆ. ಅದು ಮುಖ್ಯಮಂತ್ರಿಗಳ ಹತ್ರ ನೆನ್ನೆ ಕೂಡ ಹೋಗಿದ್ದೆ ನಾನು. ಮುಖ್ಯಮಂತ್ರಿಗಳ ಹತ್ರ ನಾನು ನಮ್ಮ MD ಅವರು ಹೋಗಿದ್ವಿ, ಜ್ಞಾಪಿಸ್ಬಿಟ್ಟು ಬಂದಿದ್ದೀನಿ. ನಾನು ಹಿಂದೆ ನಿಮ್ಮ ಜ್ಞಾಪಕ ಇರಬೇಕು, ಇದೇ ಇಲಾಖೆ ಮಿನಿಸ್ಟರ್ ಆಗಿದ್ದಾಗ ಹಾವೇರಿ ಹತ್ರ ಜಬಾರ್ ಟ್ರಾವೆಲ್ಸ್ ಬಸ್ಸು ಬೆಂಕಿ ಆಕಸ್ಮಿಕವಾಗಿ 4-5 ಜನ ತೀರೋಗ್ಬಿಟ್ರು. ಆಗ ನಾನು ನಮ್ಮ ಇಲಾಖೆಯ 4 ಕಾರ್ಪೊರೇಷನ್ನ 25,000 ಬಸ್ಗೂ ಕೂಡ ಎಮರ್ಜೆನ್ಸಿ ಡೋರ್ ಫಿಕ್ಸ್ ಮಾಡಿಸಿದ್ವಿ. ಆಮೇಲೆ ಎಲ್ಲ ಪ್ರೈವೇಟ್ ಬಸ್ಸಸ್ಗೂ ಕೂಡ ಎಮರ್ಜೆನ್ಸಿ ಡೋರ್ ಮಾಡಿಸಿದ್ವಿ. ಈಗ ಈ ಬಸ್ಸುಗಳಲ್ಲಿ ಏನು ಮಾಡ್ತಾರೆ, ಯಾವುದು ಈ ವೋಲ್ವೋ, ಈ ಎಲೆಕ್ಟ್ರಿಕ್ ಇದು ಬಸ್ಸಸ್ ಇರ್ಬೋದು, ಅಥವಾ ಈ ಬಸ್ಸಸ್ಗಳಲ್ಲಿ ಗ್ಲಾಸ್ ಹೊಡೆದ್ಬಿಟ್ಟು ಆಚೆ ಬರಬೇಕು ಅಂತೇಳಿ ಅದೊಂದು ಹ್ಯಾಮರ್ ಇಟ್ಟಿರ್ತಾರೆ. ಏನಾಗುತ್ತೆ, ಚಿಕ್ಕ ಮಕ್ಕಳು ಅದು 8 ಅಡಿ ಮೇಲಿರುತ್ತೆ, 8 ಅಡಿ ಮೇಲಿರುತ್ತೆ. ಮತ್ತು ಸ್ಲೀಪರ್ ಬಸ್ಸಸ್ಸು ಹತ್ತತ್ರ 10 ಅಡಿ ಇರುತ್ತೆ ಮೇಲಿರೋರಿಗೆ. ಚಿಕ್ಕ ಮಕ್ಕಳು 8 ಅಡಿಯಿಂದ ಹಿಡಿಯೋಕ್ಕಾಗತ್ತಾ? ಹ್ಯಾಮರ್ ಹೊಡೆದ್ಬಿಟ್ಟು ಗ್ಲಾಸಲ್ಲಿ ಹೆಣ್ಮಕ್ಳು ಹಿಡಿಯೋಕ್ಕಾಗತ್ತಾ?
ವಯಸ್ಸಾಗಿರ್ತಕ್ಕಂಥವ್ರು ಇವಾಗ ಮಾಡೋಕ್ಕಾಗಿರೋ ಹಿಡಿಯೋಕ್ಕಾಗಲ್ಲ, ಜಂಪ್ ಮಾಡೋಕ್ಕಾಗಲ್ಲ. ಅದರಿಂದ ನಮ್ಗೆ ಯಾವ ರೀತಿ ನಮ್ಮ ರೆಗ್ಯುಲರ್ ಡೋರ್ ಇರುತ್ತೆ, ಡ್ರೈವರ್ಗೊಂದು ಡೋರ್ ಇರುತ್ತೆ, ಅದೇ ರೀತಿ ಹಿಂದೆ ಕೂಡ ಒಂದು ಡೋರ್ ಇರಬೇಕು. ಇದಕ್ಕೆ ಕೇಂದ್ರ ಸರ್ಕಾರ ಸ್ವಲ್ಪ ಕಡ್ಡಾಯ ಮಾಡಬೇಕು. ನಾನಂತೂ ಕಡ್ಡಾಯ ಮಾಡಿಸಿದ್ದೆ, ಎಲ್ಲ ಬಸ್ಸು ಇನ್ಕ್ಲೂಡಿಂಗ್ ನಮ್ಮ ಕಾರ್ಪೊರೇಷನ್ ಎಲ್ಲ ಬಸ್ಸು ಮಾಡಿಸಿದ್ದೆ ಅವಾಗ. ಈಗ ಮತ್ತೆ ಮನೆ ಅದು ಸೆಂಟ್ರಲ್ ಗೌರ್ಮೆಂಟ್ ಇದು ಗೈಡ್ಲೈನ್ಸ್ ಎಲ್ಲ ಸೆಂಟ್ರಲ್ ಗೌರ್ಮೆಂಟೇ ಕೊಡೋದು. ಅವರು ನಮ್ಮ ರಾಜ್ಯದಲ್ಲಿ ನಾನು ಮಾಡಿಸ್ತೀನಿ, ಬೇರೆ ರಾಜ್ಯದಲ್ಲೂ ಕೂಡ ಸೆಂಟ್ರಲ್ ಗೌರ್ಮೆಂಟ್ ಗೈಡ್ಲೈನ್ಸ್ ಕೊಟ್ಟು ಅದು ಓಲ್ವೋ ಇರ್ಬೋದು ಅಥವಾ ಮಾಮೂಲಿ ಬಸ್ ಇರ್ಬೋದು, ಎಲ್ಲದಕ್ಕೂ ಎಮರ್ಜೆನ್ಸಿ ಬಸ್ಸು ಗ್ಲಾಸ್ ಹೊಡೆದು ಹಿಡಿಯೋದಲ್ಲ, ಎಮರ್ಜೆನ್ಸಿ ಡೋರ್ ನಮ್ಮ ರೆಗ್ಯುಲರ್ ಡೋರ್ ಇರುತ್ತಲ್ಲ ಅದೇ ಥರ ಡೋರು ಮಾಡಿಸ್ಬೇಕಾಗುತ್ತೆ. ಸರ್, ಇತ್ತೀಚೆಗೆ ಸಾರಿಗೆ ನೌಕರರು ಇಲಾಖೆ ವಿರುದ್ಧ ಮಾತಾಡಿದ್ರೆ ಇಲಾಖೆ ಸಚಿವರು ಸೇರಿದ ಸರ್ಕಾರ ಅವರನ್ನು ಹತ್ತಿಕ್ಕೋ ಒಂದು ಕೆಲಸ ಮಾಡ್ತಾ ಇದೆ ಅಂತ ಆರೋಪ. ಅಲ್ಲಿ ಪಬ್ಲಿಕ್ಕು ಒಂದು ಚೀಫ್ ಸೆಕ್ರೆಟರಿ ಒಂದು ಲೆಟರ್ ಬರ್ತಿದ್ರು. ಅದರಲ್ಲಿ ಕಂಡಕ್ಟ್ರು ಪ್ಯಾಸೆಂಜರ್ಸ್ ಹತ್ರ ಆ ರೀತಿ ಮಾತಾಡಿದ್ರಂತೆ. ಪ್ಯಾಸೆಂಜರು ಇದ್ರ ಬಗ್ಗೆ ಅವರು ಉಚಿತ ನಾವು ಮಹಿಳೆಯರು ಕೊಟ್ಟಿದ್ದಲ್ಲ ಅದ್ರ ಬಗ್ಗೆ ಟೀಕೆ ಮಾಡಿ ಪಬ್ಲಿಕ್ ಹತ್ರ ಅದೆಲ್ಲ ಮಾತಾಡೋದಂತೆ. ಅದು ಅವ್ರ ಕೆಲಸ ಅಲ್ಲ, ಅದು ಸರ್ಕಾರದ ತೀರ್ಮಾನ ಉಚಿತವಾಗಿ ಕೊಡಬೇಕು ಏನು ಕೊಡಬೇಕು ಅಂತ. ಅವರು ನಮ್ಮ ನೌಕರರಾಗಿ ಪ್ಯಾಸೆಂಜರ್ಸ್ ಹತ್ರ ಆ ರೀತಿ ಮಾತಾಡಿದ್ದು ತಪ್ಪು, ನೀವೊಂದು ಇನ್ಸ್ಟ್ರಕ್ಷನ್ಸ್ ಕೊಡಿ ಅಂತ ಪಬ್ಲಿಕ್ಕು ಯಾರೋ ಚೀಫ್ ಸೆಕ್ರೆಟರಿಗೆ ಲೆಟ್ರ್ ಬರೆದಿದ್ರು. ಚೀಫ್ ಸೆಕ್ರೆಟರಿ ಆ ಲೆಟ್ರ್ ಮೇಲೆ ಒಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಆಮೇಲೆ ನಮ್ಮ ಇಲಾಖೆ ನೌಕರರು ನಮ್ಮ ಸರ್ಕಾರದ ಬಗ್ಗೆ ಆ ಥರ ಎಲ್ಲ ಮಾತಾಡೋಕ್ಕೆ ಹೋಗಬಾರ್ದು.